ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 29ನೇ ಶ್ಲೋಕವನ್ನು ನೋಡೋಣ. ವೇಪತಶ್ಚು ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಢೀವಂ ಸಂಸ್ರತೆ ಹಸ್ತಾತ್ವಕ ಚೈವ ಪರಿದಯ್ಯತೆ. ಅರ್ಥ, ವೇಪತಶ್ಚು ಅಂತಂದರೆ ಇಲ್ಲಿ ದೇಹವು ಶರೀರವು ಕಂಪಿಸ್ತಾ ಇದೆ. ಮೇ ರೋಮಹರ್ಷಶ್ಚ ಜಾಯತೆ ಅಂದರೆ ದೇಹದ ಮೇಲಿರುವ ಅಂದರೆ ಚರ್ಮದ ಮೇಲಿರುವ ರೋಮಗಳು ನಿಮಿರುತ್ತಾ ಇದೆ. ದೇಹದ ಮೇಲಿರ್ತಕ್ಕಂತಹ ಕೂದಲುಗಳು ನಿಮಿರ್ತಾ ಇದೆ. ಗಾಂಢೀವಂ ಸಂಸ್ರತೆ, ಗಾಂಧೀವ ಕೂಡ ಜಾರ್ತಾ ಇದೆ. ಹಸ್ತಾತ್, ಕೈಯಿಂದ. ಗಾಂಧೀವ ಕೂಡ ಕೈಯಿಂದ ಜಾರಿ ಹೋಗ್ತಾ ಇದೆ. ತ್ವಕಚೈವ ಪರಿದಹ್ಯತೆ, ನನ್ನ ಚರ್ಮವು ಕೂಡ ಉರಿದು ಹೋಗ್ತಾ ಇದೆ, ಉರಿಯುತ್ತಿದೆ, ಚರ್ಮ ಉರಿತಾ ಇದೆ. ಅಂದರೆ ಇಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ನನ್ನ ಶರೀರವು ಕಂಪಿಸ್ತಾ ಇದೆ, ಕೂದಲುಗಳು ನಿಮಿರುತ್ತಾ ಇದೆ, ಧನುಸ್ಸು ಕೈಯಿಂದ ಜಾರಿ ಹೋಗ್ತಾ ಇದೆ, ನನ್ನ ಚರ್ಮ ಉರಿಯುತ್ತಿದೆ. ಈ ಎಲ್ಲ ಭಾವನೆಗಳನ್ನು ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ಈ ಲೌಕಿಕವಾದಂತಹ ವ್ಯಾಮೋಹಕ್ಕೆ, ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಅವನಲ್ಲಿ ಒಂದೇನೋ ಭಯ, ಆತಂಕ. ಯಾಕಂತಂದರೆ ಅವನ ಬಿಲ್ಲಿನಿಂದ, ಅವನ ಧನುಸ್ಸಿನಿಂದ ತನ್ನ ಪ್ರೀತಿ ಪಾತ್ರದವರಿಗೆ ಸಾವು ಸಂಭವಿಸಬಹುದೇನೋ ಅನ್ನೋ ಭಯ ಅವನನ್ನು ಕಾಡ್ತಾ ಇದೆ. ಇದರಿಂದ ಅವನ ಗಾಂಧೀವ, ಅವನ ಧನುಸ್ಸು ಕೂಡ ಜಾರಿ ಹೋಗ್ತಾ ಇದೆ, ಮೈ ಕಂಪಿಸ್ತಾ ಇದೆ, ದೇಹವು ಕಂಪಿಸ್ತಾ ಅವನ ದೇಹದ ಮೇಲಿನ ಚರ್ಮ ಉರಿತಾ ಇದೆ. ಎಷ್ಟು ವೇದನೆ ಪಡ್ತಾ ಇದ್ದೀನಿ ನೋಡು ಕೃಷ್ಣ ನಾನು ಅಂತ ಅರ್ಜುನನು ತನ್ನ ವೇದನೆಯನ್ನು ಈ 29ನೇ ಶ್ಲೋಕದಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಇದು 29ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು.